ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸವಿನಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ತುಂಬಾ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮಗೋಸ್ಕರ ಹೊತ್ಕೊಂಡು ಬಂದಿದ್ದೀನಿ ಮತ್ತು ನಿಮ್ಮ ಜೊತೆ ಹಂಚ್ಕೋಬೇಕಂತೇಳಿ. ಫ್ರೆಂಡ್ಸ್, ಯಾವ ವಿಷಯ ಅಂತಂತಂದರೆ ಸ್ಕ್ರೀನ್ ಪ್ರಿಂಟಿಂಗ್. ಈ ಸ್ಕ್ರೀನ್ ಪ್ರಿಂಟಿಂಗ್ ಅನ್ನೋದು ತುಂಬಾ ಒಂದು ಯುನೀಕ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿರ್ತದೆ. ಇದು ಕಡಿಮೆ ಬಂಡವಾಳವನ್ನು ಹಾಕಿಕೊಂಡು ಕಡಿಮೆ ಬಂಡವಾಳವನ್ನು ಇನ್ವೆಸ್ಟ್ ಮಾಡಿ ಹೆಚ್ಚಿನ ಒಂದು ಆದಾಯವನ್ನು ತೆಗಿತಕ್ಕಂಥ ಒಂದು ಬಿಸ್ನೆಸ್ ಆಗಿರ್ತದೆ. ಸ್ಕ್ರೀನ್ ಪ್ರಿಂಟಿಂಗಿಗೆ ಲೈಟ್ ಬಾಕ್ಸ್ ಯಾವ ರೀತಿ ಒಂದು ಮಾಡಬೇಕು ಲೈಸಲ್ಲಿ, ಆಮೇಲೆ ಇದರಲ್ಲಿ ಎಷ್ಟು ಖರ್ಚಾಗುತ್ತೆ, ಇದರಲ್ಲಿ ಬೆನಿಫಿಟ್ಸ್ ಏನೇನು ಯಾವ ರೀತಿ ಮಾಡಬೇಕು ಸ್ಕ್ರೀನ್ ಪ್ರಿಂಟಿಂಗ್ ಇದೊಂದು ಲೈಟ್ ಬಾಕ್ಸು ಅನ್ನೋದನ್ನು ಇವತ್ತು ನಾನು ಬಿಡಿಯಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಕ್ಲೌಡ್ ಹಾಕಿ ಈ ಥರ ಮಾಡಬೇಕಂತ ಏನೂ ಇಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಯಾವ ರೀತಿ ಮಾಡಬೇಕು, A4 ಸೈಜಲ್ಲಿ ಒಂದು ಲೈಟ್ ಬಾಕ್ಸ್ ಯಾವ ರೀತಿ ಮಾಡಬೇಕು, ಒಂದು ಸೆಟ್ ಆಗೋವಂಥದ್ದು ನಮಗೆ ಜಾಸ್ತಿ ಯೂಸ್ ಆಗೋದು A4 ಸೈಜಲ್ಲಲ್ವಾ, ಸ್ಕ್ರೀನ್ ಪ್ರಿಂಟಲ್ಲಿ. ಸೊ ಹಾಗಾಗಿ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು A4 ಸೈಜಲ್ಲಿ. ಸೊ ಹಾಗಾಗಿ ಲೋ ಪ್ರೈಸಲ್ಲಿ ಯಾವ ರೀತಿ ಮಾಡಬೇಕು. ಆಮೇಲೆ ಕೆಲವೊಬ್ಬರು ಏನು ಮಾಡ್ತಿರ್ತಾರೆ, ಅಷ್ಟೊಂದು ಇನ್ವೆಸ್ಟ್ಮೆಂಟಿಂಗ್ ಮಾಡೋಕ್ಕಾಗಲ್ಲ. ಸ್ಕ್ರೀನ್ ಪ್ರಿಂಟಿಂಗು ಈ ಟೆಸ್ಟ್ ಮಾಡಬೇಕು ಅಂತ ಕೆಲವೊಬ್ಬರು ಮಾಡ್ತಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಂದು ಲೋ ಪ್ರೈಸಲ್ಲಿ ಒಂದು ಲೈಟ್ ಬಾಕ್ಸ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನಾನು ಈ ಥರ ಹೋಲ್ಡ್ರನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. 1 2 3 ಹೋಲ್ಡ್ರನ್ನು ಒಂದು 30 ರೂಪಾಯಿಗೆ ಒಂದು ಕೊಟ್ಟು 3 ಹೋಲ್ಡ್ರ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತಂತಿಯಲ್ಲಿ ಹಾಕ್ಬಿಟ್ಟು ಸೆಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದೊಂದು ಥರ್ಮೋಕೋಲ್ ಸೀಟು ಇದೆಯಲ್ಲ, ಇದು 1 ಗೇಣು ಅಥವಾ ಇಷ್ಟು ಬರುತ್ತೆ. A4 ಸೈಜು ಪೇಪರ್ ಇದರಲ್ಲಿ ಲೈಟ್ ಬಾಕ್ಸಿಂಗ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದರೆ ಇದಕ್ಕೊಂದು ಪ್ಯಾಚ್ ಹಾಕಿದ್ದೀನಿ. ಈ ಥರ ಫುಲ್ಲು ಸುತ್ತವರೆದು ಪ್ಯಾಚ್ ಹಾಕಿದ್ದೀನಿ. ಥರ್ಮೋಕೋಲ್ದು ರಫ್ ಆ್ಯಂಡ್ ಟಫ್ ಥರ್ಮೋಕೋಲ್ ಆಗಿರ್ತದೆ, ಸ್ಮೂತ್ ಅಲ್ಲ. ಸೊ ನೋಡ್ತಾ ಇದ್ದೀರಾ, 1 ಲೈಟು 2 ಲೈಟು 3 ಲೈಟು ಸಾಕು. ಇದಕ್ಕೆ ಈ ಥರ ಹಿಂದುಗಡೆ ನೋಡ್ತಾ ಇದ್ದೀರಾ ಕೊಟ್ಟಿದ್ದೀನಿ. 3 ಲೈಟಿಗೆ ತಂತಿ ಕೊಟ್ಟಿದ್ದೀನಿ. ಇದು ಬಿಚ್ಚಾಗಿದೆ, ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಳಗಿಂದ ಲೈಟ್ ಸಪ್ಲೈ ಕೊಟ್ಟಿದ್ದೀನಿ ಲೈಟಿಗೆ, ಒಂದು ವೈರಿಗೆ. ಆಮೇಲೆ ಇದೊಂದು ಸ್ವಿಚ್ ಮಾಡ್ಕೊಂಡಿದ್ದೀನಿ, ಸ್ವಿಚ್ಚಿಗೆ ಬಟನ್ ಹಾಕೋಕ್ಕೆ. ಸೊ ನೋಡ್ತಾ ಇದ್ದೆ ಇಷ್ಟೇ ಇನ್ವೆಸ್ಟ್ಮೆಂಟು. ಬೇಕಾಗಿ ನೀವು ನೋಡ್ತಿರ್ಬೋದು, ನಾನೊಂದು ಗ್ಲಾಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಇದೆ A4 ಸೈಜಲ್ಲಿ. ಸೊ ಮಾಡ್ಕೋಬೋದು ಈ ರೀತಿ ಮನೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಶಾಪಲ್ಲಿ ಹೋಗ್ಬಿಟ್ಟು ಒಂದು 10-20 ರೂಪಾಯಿ ಕೊಟ್ಟರೆ ಒಂದು ಈ ಥರ ಒಂದು ಕಾಜ್ ಕೊಡ್ತಾರೆ ಎಲ್ಲರೂ ವರ್ಕ್ ಶಾಪಲ್ಲಿ ಹೋಗ್ಬಿಟ್ಟು. ಸೊ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಇದಾಯಿತು ಒಂದು ವಿಡಿಯೋ. ಲೋ ಪ್ರೈಸ್ ಲೈಟ್ ಬಾಕ್ಸ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸಿದ್ದೀನಿ. ಗೈಸ್, ಇಲ್ಲಿ ನೋಡ್ತಿರ್ಬೋದು, ನಾನು ಲೈಟ್ ಬಾಕ್ಸ್ನ ಕರೆಂಟ್ ಹಾಕಿದ್ದೀನಿ ನೋಡಿ. ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.